हरि ओं प्रिय विद्यार्थिनः सुप्रभातं सर्वेषां संस्कृतकक्षां हार्दं स्वागतं। प्रिय छात्राः, अद्यतन संस्कृतवर्गे एकादशः पाठः पाजकक्षेत्रम् इति पाठं पठामः। ಪಾಜಕಕ್ಷೇತ್ರ ಉಡುಪಿಯ ಸಮೀಪದಲ್ಲಿರುವಂತಹ ಒಂದು ಪವಿತ್ರವಾದಂತಹ ಪುಣ್ಯಕ್ಷೇತ್ರ. ಉಡುಪಿಯ ಶ್ರೀಕೃಷ್ಣನನ್ನು ಸ್ಥಾಪಿಸಿದಂತಹ ಮಧ್ವಾಚಾರ್ಯರ ಜನ್ಮಕ್ಷೇತ್ರ. ಈ ಕ್ಷೇತ್ರದ ವಿಶೇಷತೆಯನ್ನು ಈ ಪಾಠದ ಮೂಲಕ ನಾವು ಇವತ್ತು ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಪೀಠಿಕಾ ಭಾಗಂ ಪಶ್ಯಾಮಃ. ಅವಧಾನೇನ ಪಶ್ಯಂತು ಶೃಣ್ವಂತು ಚ. ಭಾರತಂ ನಾಮ ಮಹಾಪುರುಷಾಣಾಂ ಮುನೀನಾಂ ತತ್ವಬೋಧಕಾನಾಂ ಅವತಾರೈಃ ಪುನೀತಃ ದೇಶಃ. ಅಸ್ಮಾಕಂ ದೇಶಃ ಭಾರತಂ. ಭಾರತಂ ನಾಮ, ಭಾರತ ಅಂತ ಹೇಳಿದರೆ, ನಾಮ ಅಂತ ಹೇಳಿದರೆ ಇಲ್ಲಿ ಹೇಳಿದರೆ ಭಾರತ ಎಂಬ ಹೆಸರು ಯಾಕೆ ಪ್ರಸಿದ್ಧವಾಗಿದೆ? ಲೋಕೆ ಭಾರತಂ ಇತಿ ದೇಶ ಕಿಮರ್ಥಂ ಪ್ರಸಿದ್ಧಃ ಅಸ್ತಿ? ಕಿಮರ್ಥಂ ಚೇತ್ ಅತ್ರ ಅಸ್ಮಿನ್ ದೇಶೆ ಮಹಾಪುರುಷಾಣಾಂ ಮುನೀನಾಂ ತತ್ವಬೋಧಕಾನಾಂ ಅವತಾರೈಃ ಪುನೀತಃ ಪವಿತ್ರಃ ದೇಶಃ ಅಯಂ ದೇಶಃ. ಮಹಾಪುರುಷಾಣಾಂ ಅತ್ರ ಅಸ್ಮಿನ್ ದೇಶೆ ಅನೇಕೆ ಮಹಾಪುರುಷಾಃ ಜನ್ಮ ಪ್ರಾಪ್ತವಂತಃ. एवं अनेके मुनयः अत्र जन्म प्राप्तवन्तः. एवमेव अनेके तत्त्वबोधकाः तत्त्वज्ञानिनः अस्मिन् देशे जन्म प्राप्तवन्तः. अतः अयं देशः पुनीतः देशः, पवित्रः देशः इति कथयन्ति. ಈ ನಮ್ಮ ದೇಶ ಭಾರತ ದೇಶ ಮಹಾಪುರುಷಾಣಾಂ, ಅತ್ರ ಕಾ ವಿಭಕ್ತಿಃ? ಮಹಾಪುರುಷಸ್ಯ ಮಹಾಪುರುಷಯೋಃ ಮಹಾಪುರುಷಾಣಾಂ ಇತಿ ಷಷ್ಠೀ ವಿಭಕ್ತಿ. ನೀವು ಕಲ್ತಿದ್ದೀರಾ, ರಾಮಸ್ಯ ರಾಮಯೋಃ ರಾಮಾಣಾಂ. ಕಲಿತ ಶಬ್ದವನ್ನೆಲ್ಲ ಮತ್ತೊಮ್ಮೆ ಸ್ಮರಣೆ ಮಾಡಿಕೊಳ್ಬೇಕು. ಅಕಾರಾಂತ ಪುಲ್ಲಿಂಗ ಶಬ್ದ. ಮಹಾಪುರುಷಸ್ಯ ಮಹಾಪುರುಷಯೋಃ ಮಹಾಪುರುಷಾಣಾಂ, ಮಹಾಪುರುಷರು ಸಾಧನೆ ಮಾಡಿದಂತಹ ಅನೇಕ ಮಹಾಪುರುಷರ ಅಂತ ಷಷ್ಠೀ ವಿಭಕ್ತಿ. ಅವರು ಜನ್ಮ ಪಡೆದಂತಹ ದೇಶ. ಹಾಗೆ ಮುನೀನಾಂ, ಅತ್ರ ಇಕಾರಾಂತ ಪುಲ್ಲಿಂಗ ಶಬ್ದ. ಮುನಿಃ ಮುನಿ ಮುನಯಃ ಇತಿ ಪ್ರಥಮಾ ವಿಭಕ್ತೌ, ಷಷ್ಠೀ ವಿಭಕ್ತೌ ಏವಂ ರೂಪಾಣಿ ಮುನೇಃ ಮುನ್ಯೋಃ ಮುನೀನಾಂ. ನೀವು ಕವಿ ಶಬ್ದ ಕಲ್ತಿದ್ದೀರಲ್ವ, ಕವೇಃ ಕವ್ಯೋಃ ಕವೀನಾಂ, ಷಷ್ಠಿ ವಿಭಕ್ತಿ. ಕವಿ ಶಬ್ದ ಮರ್ತು ಹೋಗಿದ್ರೆ ಮತ್ತೊಮ್ಮೆ ನೀವು ಅದನ್ನು ಕಂಠಪಾಠ ಮಾಡಬೇಕು. ಕವಿಃ ಕವಿ ಕವಯಃ, ಅದೇ ಶಬ್ದ. ಮುನಿಃ ಮುನಿ ಮುನಯಃ, ಷಷ್ಠಿ ವಿಭಕ್ತಿ. ಮುನೇಃ ಮುನ್ಯೋಃ ಮುನೀನಾಂ, ಅರ್ಥಾತ್ ಋಷೀಣಾಂ, ಮುನಿಗಳ, ಅನೇಕ ಮಹಾಪುರುಷರ ಅನೇಕ ಮುನಿಗಳ. ಏವಂ ತತ್ವಬೋಧಕಾನಾಂ, ತತ್ವಂ ಬೋಧಯತಿ ಸಹ ತತ್ವಬೋಧಕ. ಯಾರು ತತ್ವವನ್ನು ಬೋಧನೆ ಮಾಡ್ತಾನೆಯೋ, ತಿಳಿಸಿಕೊಡ್ತಾನೋ ಅವನಿಗೆ ತತ್ವಬೋಧಕರು ಅಂತ ಕರೀತಾರೆ. ತತ್ವಬೋಧಕ ಅಂತ ಹೇಳಿದ್ರೆ ತತ್ವಜ್ಞಾನಿ, ಅಂದರೆ ಫಿಲಾಸಫರ್ ಅಂತ ಕರಿತೇವಲ್ಲ ಅವರೇ. ತತ್ವಬೋಧಕಸ್ಯ ತತ್ವಬೋಧಕಯೋಃ ತತ್ವಬೋಧಕಾನಾಂ, ಷಷ್ಠಿ ವಿಭಕ್ತಿ. ರಾಮಸ್ಯ ರಾಮಯೋಃ ರಾಮಾಣಾಂ, ದೇವಸ್ಯ ದೇವಯೋಃ ದೇವಾನಾಂ, ಬೋಧಕಸ್ಯ ಬೋಧಕಯೋಃ ಬೋಧಕಾನಾಂ ಅನ್ನೋ ತತ್ವವನ್ನು ಬೋಧನೆ ಮಾಡುವವರ ಅಂತ ಅರ್ಥ. ಅಂದರೆ ಫಿಲಾಸಫರ್, ತತ್ವಜ್ಞಾನಿಗಳ. ಅವತಾರೈಃ, ತೇಷಾಂ ಅವತಾರೈಃ, ಅವತಾರೇಣ ಅವತಾರಾಭ್ಯಾಂ ಅವತಾರೈಃ, ದೇವೇನ ದೇವಾಭ್ಯಾಂ ದೇವೈಃ. ತೃತೀಯಾ ವಿಭಕ್ತಿ ಬಹುವಚನ. ಅವತಾರಗಳಿಂದ, ಅವತರತಿ ಅವತರಿಸುತ್ತಾನೆ, ಭಗವಂತರ ಚೈತನ್ಯ ರೂಪದ ಶಕ್ತಿಯಿಂದ ಇಂತಹ ಅನೇಕ ಮಹಾಪುರುಷರು ಮುನಿಗಳು ತತ್ವಬೋಧನೆಯನ್ನು ಮಾಡುವ ತತ್ವಜ್ಞಾನಿಗಳು ಅವತಾರ ಮಾಡಿದ್ದರಿಂದ ಅವತಾರೈಃ ಪುನೀತಃ ದೇಶಃ. ಏಷಃ ದೇಶಃ ಪುನೀತಃ, ಈ ದೇಶ ಪವಿತ್ರ, ಇದು ಪವಿತ್ರವಾದಂತಹ ದೇಶ ಅಂತ ಹೇಳಿ ಕರಿತೇವೆ. ಪುನೀತಃ ಅಂತ ಹೇಳಿದರೆ ಪವಿತ್ರ ಎನ್ನುವಂಥ ಅರ್ಥ, ಪವಿತ್ರವಾದ ದೇಶ. ಏಷ ಭಾರತಭೂಮಿ ಶ್ರೇಷ್ಠಪರ್ವತೈಃ ಪುಣ್ಯಕ್ಷೇತ್ರೈಃ ಪುಣ್ಯತೀರ್ಥೈಃ ಚ ಪವಿತ್ರ. ಏಷಾ ಭಾರತಭೂಮಿ, ಏಷಾ ಈ ಇದು ಇವಳು, ಇಲ್ಲಿ ಸ್ತ್ರೀಲಿಂಗ ಶಬ್ದ. ಏತದ್ ಮೂಲ ಶಬ್ದ ಸ್ತ್ರೀಲಿಂಗ ರೂಪ. ಏಷಃ ಪುಲ್ಲಿಂಗ, ಏಷಾ ಸ್ತ್ರೀಲಿಂಗ. ಕಿಮರ್ಥಂ ಅತ್ರ ಸ್ತ್ರೀಲಿಂಗೇ ಅಸ್ತಿ ವಿಶೇಷಣ? ಕಿಮರ್ಥಂ ಚೇತ್ ಭಾರತಭೂಮಿ ವಿಶೇಷ್ಯಂ ಸ್ತ್ರೀಲಿಂಗೇ ಅಸ್ತಿ. ಭೂಮಿ ಶಬ್ದ ಸ್ತ್ರೀಲಿಂಗ, ಭಾರತ ಭೂಮಿ ಈ ಇಡೀ ಪದ ಸ್ತ್ರೀಲಿಂಗದಲ್ಲಿದೆ. ಹಾಗಾಗಿ ಈ ಭಾರತ ಭೂಮಿ ಅಂತ ಹೇಳುವಾಗ ಏಷಾ
ಭಾರತ ಭೂಮಿ ಅಂತ ನಾವು ಹೇಳಬೇಕು. ಭೂಮಿ ಸ್ತ್ರೀಲಿಂಗ, ಭೂಮಿ ಭೂಮಯ, ಭೂಮಿ ನಾಮ ಇಡ, ಧರ, ಧರಿತ್ರಿ ಅಂತೆಲ್ಲ ಶಬ್ದಗಳಿವೆ. ವಸುಮತಿ ಇತ್ಯಪಿ ನಾಮಾಂತರಂ ಅಸ್ತಿ. ಏಷಾ ಭಾರತಭೂಮಿ ಶ್ರೇಷ್ಠಪರ್ವತೈಃ ಪವಿತ್ರ ಅಸ್ತಿ. ಅಸ್ಮಾಕಂ ಭಾರತದೇಶೆ ಅನೇಕೆ ಪರ್ವತಾಃ ಸಂತಿ. ಶ್ರೇಷ್ಠಪರ್ವತೈಃ, ಅನೇಕ ಇತಿಹಾಸ ಕಥೆಗಳುಳ್ಳಂತಹ ಐತಿಹಾಸಿಕವಾದಂತಹ ಪರ್ವತಗಳು, ಶ್ರೇಷ್ಠ ಶಕ್ತಿ ಗಿಡಮೂಲಿಕೆಗಳನ್ನು ಹೊಂದಿರುವಂತಹ ಅನೇಕ ಶ್ರೇಷ್ಠವಾದ ಸಸ್ಯ ಸಂಕುಲಗಳನ್ನು ಹೊಂದಿದಂತಹ ಪರ್ವತಗಳು ನಮ್ಮ ದೇಶದಲ್ಲಿ ಇವೆ. ಪರ್ವತೇನ ಪರ್ವತಾಭ್ಯಾಂ ಪರ್ವತೈಃ, ತೃತೀಯ ವಿಭಕ್ತಿ ಬಹುವಚನಂ. ಶ್ರೇಷ್ಠವಾದ ಪರ್ವತಗಳಿಂದ ಏವಂ ಪುಣ್ಯಕ್ಷೇತ್ರೈಃ, ಪುಣ್ಯವನ್ನು ಕೊಡುವ ಕ್ಷೇತ್ರ, ಪುಣ್ಯಕ್ಷೇತ್ರ ಅಲ್ವಾ, ಅನೇಕೈಃ ದೇವಾಲಯೈಃ, ಅನೇಕ ದೇವಾಲಯಗಳಿಂದ. ಪುಣ್ಯಕ್ಷೇತ್ರ ಅಂತ ಹೇಳಿದರೆ ಪುಣ್ಯವನ್ನು ಪಡೆಯಲು ಸಾಧ್ಯವಾಗುವಂತಹ, ಸಹಕಾರಿಯಾಗುವಂತಹ ಜಾಗಕ್ಕೆ ಪುಣ್ಯಕ್ಷೇತ್ರ ಅಂದರೆ ದೇವಾಲಯಗಳು. ಭಕ್ತಿ ಎಂಬ ಬೀಜವನ್ನು ಬಿತ್ತಿ ಭಗವಂತನ ಅನುಗ್ರಹವೆಂಬ ಫಲವನ್ನು ಪಡೆಯುವ ಕ್ಷೇತ್ರಕ್ಕೆ, ಜಾಗಕ್ಕೆ ಕ್ಷೇತ್ರ, ಪುಣ್ಯಕ್ಷೇತ್ರ ಅಂತ ಕರಿತೇವೆ. ಅನೇಕೈಃ ಪುಣ್ಯಕ್ಷೇತ್ರೈಃ, ಕ್ಷೇತ್ರಂ ನಪುಂಸಕಲಿಂಗ, ತೃತೀಯ ವಿಭಕ್ತಿ ಬಹುವಚನ. ಇದು ಕೂಡ ಕ್ಷೇತ್ರೇಣ ಕ್ಷೇತ್ರಾಭ್ಯಾಂ ಕ್ಷೇತ್ರೈಃ. ಏವಂ ಪುಣ್ಯತೀರ್ಥೈಃ ಚ ಪವಿತ್ರ. ಇಯಂ ಭಾರತಭೂಮಿ ಪುಣ್ಯತೀರ್ಥೈಃ ಪವಿತ್ರ ಅಸ್ತಿ. ಇನ್ನು ಪುಣ್ಯತೀರ್ಥಗಳಿಂದ, ತೀರ್ಥ ಅಂತ ಉಂಟಲ್ವ, ದೇವರಿಗೆ ಅಭಿಷೇಕವನ್ನು ಮಾಡಿದ ನಂತರ ಇರುವಂತಹ ಆ ಜಲಕ್ಕೆ, ಪವಿತ್ರ ಜಲಕ್ಕೆ ತೀರ್ಥ ಕರಿತೇವೆ. ಹಾಗೆ ಪುಣ್ಯ ಕ್ಷೇತ್ರಗಳ ಸಮೀಪದಲ್ಲಿ ಹರಿಯುವಂತಹ ನದಿಗಳಿಗೆ, ಪುಣ್ಯ ನದಿಗಳಿಗೂ ಕೂಡ ಪುಣ್ಯ ತೀರ್ಥ ಅಂತ ಕರಿತೇವೆ. ತಾರಯತಿ ಇತಿ ತೀರ್ಥ, ನಮ್ಮನ್ನು ಕಷ್ಟಗಳಿಂದ, ನಮ್ಮನ್ನು ದುಃಖಗಳಿಂದ, ಪಾಪಗಳಿಂದ ನಮ್ಮನ್ನು ದಾಟಿಸುವಂತಹ ಆ ನದಿಗಳಿಗೆ, ಸರೋವರಗಳಿಗೆ ತೀರ್ಥ ಅಂತ ಕರೀತಾರೆ. ಪುಣ್ಯ ತೀರ್ಥೈ, ಪುಣ್ಯವನ್ನು ಕೊಡುವ ಪವಿತ್ರವಾದ ನದಿಗಳ ನೀರುಗಳಿಂದ ಇಯಂ ಭಾರತ ಭೂಮಿ ಪವಿತ್ರ, ಈ ಭಾರತ ಭೂಮಿ ಪವಿತ್ರ. ಸ್ತ್ರೀಲಿಂಗ, ಪವಿತ್ರ ಸ್ತ್ರೀಲಿಂಗ. ಯಾಕೆ ಹೇಳಿದರೆ ಭಾರತ ಭೂಮಿ ಕೂಡ ಸ್ತ್ರೀಲಿಂಗ, ಹಾಗಾಗಿ ವಿಶೇಷಣಗಳು ಈ ರೀತಿ ಲಿಂಗವನ್ನು ಅನುಸರಿಸುತ್ತದೆ. ಭಾರತ ಭೂಮಿ ಕೀದೃಶಿ, ಭಾರತ ಭೂಮಿ ಪವಿತ್ರಗೊಂಡಿದೆ. ಸಮಸ್ತ ಲೋಕ ಮಾರ್ಗದರ್ಶಕಾಃ ಶ್ರೇಷ್ಠಾಃ ಅತ್ರೈವ ಅವತೀರ್ಣಾಃ. ಅಸ್ಮಾಕಂ ಭಾರತದೇಶೆ ಸಮಸ್ತ ಲೋಕ ಮಾರ್ಗದರ್ಶಕಾಃ, ಸಮಸ್ತ ಲೋಕೇಶು ಯೇ ಮಾರ್ಗದರ್ಶಕಾಃ ಸಂತಿ ತೇ ಶ್ರೇಷ್ಠಾಃ ಸಂತಿ ತೇ ಸರ್ವೇ ಅತ್ರೈವ ಅವತೀರ್ಣಾಃ. ಸಮಸ್ತ ಲೋಕ, ಇಡೀ ಲೋಕಗಳಲ್ಲಿ, ಸಮಸ್ತ ಲೋಕ ಹೇಳಿದರೆ ದೇಶ ಇರ್ಬೋದು, ಸಮಸ್ತ ದೇಶಗಳಲ್ಲಿ, ಸಮಸ್ತ ಜಗತ್ತಿನಲ್ಲಿ ಎನ್ನುವಂಥ ಅರ್ಥ. ಎಲ್ಲ ಲೋಕಗಳಲ್ಲಿ ಮಾರ್ಗದರ್ಶಕಾಃ, ಇಡೀ ಲೋಕಕ್ಕೆ ಮಾರ್ಗದರ್ಶಕಾಃ. ಮಾರ್ಗಂ ಯಹ ದರ್ಶಯತಿ ಸಹ ಮಾರ್ಗದರ್ಶಕಃ, ಮಾರ್ಗವನ್ನು ತೋರಿಸುವವ, ಬದುಕಿನ ಮಾರ್ಗವನ್ನು, ಜೀವನ ಯಾವ ರೀತಿ ಸಾಗಿಸಬೇಕು, ನಡೆಸಬೇಕು ಎನ್ನುವ ಒಳ್ಳೆಯ ದಾರಿಯನ್ನು ತೋರಿಸುವಂತಹ ಅನೇಕ ಮಾರ್ಗದರ್ಶಕರು, ತತ್ವಜ್ಞಾನಿಗಳು, ಫಿಲಾಸಫರ್ ಅಂತ ಅರ್ಥ. ಅಂತಹ ಮಾರ್ಗದರ್ಶಕರು ಜ್ಞಾನಿಗಳು. ಶ್ರೇಷ್ಠಾಃ, ಅವರೆಲ್ಲರೂ ಶ್ರೇಷ್ಠರು. ಅತ್ರ ಏವ ಅವತೀರ್ಣಾಃ, ಅತ್ರೈವ, ಅತ್ರ ಸಂಧಿ ವಿಭಜನಂ ಏವಂ ಭವತಿ. ಅತ್ರ ಪ್ಲಸ್ ಏವ ಅತ್ರೈವ, ವೃದ್ಧಿ ಸಂಧಿ ಅಂತೇಳಿ ಮುಂದೆ ಬರ್ತದೆ, ನೋಡೋಣ. ಅತ್ರ, ಇದನ್ನು ಸ್ಪ್ಲಿಟ್ ಮಾಡಲಿಕ್ಕೆ ಗೊತ್ತಿರಬೇಕು. ಅತ್ರೈವ, ಅತ್ರ ಪ್ಲಸ್ ಏವ ಅತ್ರೈವ. ಅತ್ರ ಹೇಳಿದರೆ ಇಲ್ಲಿ, ಎಲ್ಲಿ? ಭಾರತ ದೇಶೇ ಏವ, ಭಾರತ ದೇಶದಲ್ಲಿಯೇ. ಅವತೀರ್ಣಾಃ, ಅವತರತಿ, ಅವತರಿಸುತ್ತಾನೆ. ಅವತೀರ್ಣಃ ಅಂತ ಹೇಳಿದರೆ ಅವತರಿಸಿದರು, ಏಕವಚನ. ಅವತೀರ್ಣಃ, ಅವತೀರ್ಣೌ, ಅವತೀರ್ಣಾಃ. ಅವತೀರ್ಣಾಃ ಬಹುವಚನ. ಅವತರಿಸಿರುವರು, ಇಲ್ಲಿಯೇ ಅವತಾರವನ್ನು ಮಾಡಿರುವರು. ಏನೋ ಒಂದು ಭಗವಂತನ ಶಕ್ತಿಯಿಂದ, ಚೈತನ್ಯ ಶಕ್ತಿಯಿಂದ ಬೇರೆ ಯಾವುದೋ ಒಂದು ರೂಪದಲ್ಲಿ ಇಲ್ಲಿ ಜನ್ಮವನ್ನು ಪಡೆದು ಬಂದಿದ್ದಾರೆ, ಧರೆಗೆ ಇಳಿದಿದ್ದಾರೆ ಎನ್ನುವಂಥ ಅರ್ಥ. ಏವಂ ಏಷಾ ಭೂಮಿ ಪುಣ್ಯಭೂಮಿ ಧರ್ಮಭೂಮಿ ಕರ್ಮಭೂಮಿ ಇತಿ ಚ ಪ್ರಸಿದ್ಧ. ಏವಂ ಏಷಾ ಭೂಮಿ, ಏಷಾ ಭಾರತಭೂಮಿ ಪುಣ್ಯಭೂಮಿ ಇತಿ ಪ್ರಸಿದ್ಧ, ಧರ್ಮಭೂಮಿ ಇತಿ ಪ್ರಸಿದ್ಧ, ಏವಂ ಕರ್ಮಭೂಮಿ ಇತಿ ಪ್ರಸಿದ್ಧ ಅಸ್ತಿ. ಪಶ್ಯಂತು, ಏವಂ ರೀತ್ಯ ಏಷಾ ಭೂಮಿ ಭಾರತಭೂಮಿ ಪುಣ್ಯಭೂಮಿ ಇತಿ ಪ್ರಸಿದ್ಧ. ಪುಣ್ಯಭೂಮಿ, ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ, ಪುಣ್ಯವನ್ನು ಗಳಿಸಲು ನಮ್ಮ ದೇಶದಲ್ಲಿ ಕರ್ಮ ಸಿದ್ಧಾಂತವನ್ನು ನಾವು ನಂಬ್ತೇವೆ. ನಾವು ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಫಲವನ್ನು ಅನುಭವಿಸ್ತೇವೆ. ಹಾಗಾಗಿ ನಮ್ಮ ದೇಶಕ್ಕೆ ಪುಣ್ಯಭೂಮಿ, ಪುಣ್ಯವನ್ನು ಗಳಿಸಲು ಯೋಗ್ಯವಾದ ಭೂಮಿ. ಧರ್ಮಭೂಮಿ ಇತಿ ಪ್ರಸಿದ್ಧ, ನಮ್ಮ ದೇಶಕ್ಕೆ ಧರ್ಮಭೂಮಿ ಅಂತ ಕರಿತೇವೆ. ಧರ್ಮವನ್ನು ಆಚರಿಸಲು ಯೋಗ್ಯವಾದಂಥದ್ದು, ಧರ್ಮವನ್ನು ಆಚರಿಸುವ ಜನರುಳ್ಳಂತಹ
ದೇಶ ಭಾರತ ದೇಶ. ಏವಂ ಕರ್ಮಭೂಮಿ, ಕರ್ಮ ಸಿದ್ಧಾಂತಕ್ಕೂ ಕೂಡ ನಾವು ಮಹತ್ವವನ್ನು ಕೊಡ್ತೇವೆ. ಕೆಲಸದಲ್ಲಿ, ಕಾರ್ಯದಲ್ಲಿ ಶ್ರದ್ಧೆ, ಕಾರ್ಯದಲ್ಲಿ ಭಗವಂತನನ್ನು, ಕೆಲಸದಲ್ಲಿ ನಾವು ಭಗವಂತನನ್ನು ಕಾಣುವಂಥದ್ದು. ಕರ್ಮಭೂಮಿ ಇತಿ ಪ್ರಸಿದ್ಧಾ ಅಸ್ಮಾಕಂ ದೇಶ. ಪುಣ್ಯಕ್ಷೇತ್ರಾಣಾಂ ಸಂದರ್ಶನೇನ ಜ್ಞಾನಂ ಮನಸಃ ಶಾಂತಿ ಚ ವರ್ಧತೆ. ನಮ್ಮ ದೇಶದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಅನೇಕ ಪುಣ್ಯಕ್ಷೇತ್ರಗಳನ್ನು ನಾವು ಹೊಂದಿದ್ದೇವೆ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಅದರದ್ದೇ ಆದಂತಹ ಒಂದು ಶಕ್ತಿ, ಐತಿಹಾಸಿಕ ಕಥೆಗಳಿವೆ. ಪುಣ್ಯಕ್ಷೇತ್ರಾಣಾಂ ಸಂದರ್ಶನೇನ ಜನಾಃ ಪುಣ್ಯಕ್ಷೇತ್ರಾಣಾಂ ಗಚ್ಚಂತಿ. ಸಂದರ್ಶನೇನ ಕಿಂ ಲಭತೆ, ಅಲ್ಲಿ ಭೇಟಿ ಕೊಟ್ಟರೆ ಪುಣ್ಯಕ್ಷೇತ್ರಗಳಿಗೆ ಸಂದರ್ಶನೇನ ತೃತೀಯ ವಿಭಕ್ತಿ, ಸಂದರ್ಶನದಿಂದ, ಭೇಟಿ ಕೊಡುವುದರಿಂದ ಕಿಂ ಜನಯತಿ ಜ್ಞಾನಂ ಲಭತೆ, ಜ್ಞಾನವನ್ನು ಪಡಿತಾನೆ ಮನುಷ್ಯ. ಜ್ಞಾನಂ, ಆ ಕ್ಷೇತ್ರದ ಕಥೆಯನ್ನು ತಿಳ್ಕೊಳ್ಬೇಕು. ಐತಿಹಾಸಿಕ ಏನಾದರೂ ಕಥೆ ವಿಶೇಷತೆ ಇದ್ದರೆ ಅದನ್ನು ನಾವು ತಿಳ್ಕೊಳ್ಬೇಕು. ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಳ್ಬೇಕು. ಜ್ಞಾನಂ ಲಭತೆ. ಏವಂ ಪುಣ್ಯಕ್ಷೇತ್ರಾಣಾಂ ಸಂದರ್ಶನೇನ ಮನಸಃ ಶಾಂತಿ, ಪೀಸ್ ಆಫ್ ಮೈಂಡ್, ಶಾಂತತೆಯ ವಾತಾವರಣ. ಹಚ್ಚ ಹಸುರಿನ ಪರಿಸರದ ನಡುವೆ ಪುಣ್ಯಕ್ಷೇತ್ರಗಳು ಇರ್ತವೆ. ಆ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಾಗ ಮನಸ್ಸಿಗೆ ಗೊಂದಲಗಳು, ಮನಸ್ಸಿನಲ್ಲಿ ಟೆನ್ಷನ್ ಅದೆಲ್ಲ ಇದ್ದರೂ ಕೂಡ ಮನಸಃ ಶಾಂತಿ, ಮನಸ್ಸಿಗೆ ಶಾಂತಿ ಆ ಪುಣ್ಯಕ್ಷೇತ್ರಗಳಲ್ಲಿ ಸಿಗ್ತವೆ. ಮನಸಃ ಷಷ್ಠಿ ವಿಭಕ್ತಿ, ಮನಃ ಮನಸಿ ಮನಾಂಸಿ, ಷಷ್ಠಿ ವಿಭಕ್ತಿ ಮನಸಃ ಮನಸೋಹ ಮನಸಾಂ. ಮನಸಃ ನಾಮ ಚಿತ್ತಸ್ಯ, ಮನಸ್ಸಿನ ಅಂತ ಅರ್ಥ. ಅರ್ಥಾತ್ ಮನಸ್ಸಿಗೆ ಶಾಂತಿ ಚ ವರ್ಧತೆ, ಮನಸ್ಸಿನ ಶಾಂತಿ, ಮನಸ್ಸಿನ ನೆಮ್ಮದಿ ವರ್ಧತೆ, ಅಭಿವರ್ಧತೆ, ವರ್ಧತೆ ಹೆಚ್ಚಾಗುತ್ತದೆ. ವರ್ಧತೆ ಹೇಳಿದರೆ ಬೆಳೆಯುತ್ತದೆ, ಹೆಚ್ಚಾಗುತ್ತದೆ. ವರ್ಧತೆ ಕ್ರಿಯಾಪದ ಇದು, ಆತ್ಮನೇಪದಿ ಕ್ರಿಯಾಪದ. ನೆನಪಿಟ್ಟುಕೊಳ್ಳಿ, ಎರಡು ರೀತಿಯ ಕ್ರಿಯಾಪದಗಳಿರ್ತವೆ. ಪರಸ್ಮೈಪದ ಕ್ರಿಯಾಪದ, ಆತ್ಮನೇಪದ ಕ್ರಿಯಾಪದ. ಕ್ರಿಯಾಪದ ಅಂತ ಹೇಳಿದ್ರೆ ವರ್ಬ್. ಪರಸ್ಮೈಪದ ಕ್ರಿಯಾಪದ ನೀವು ಕಲ್ತಿದ್ದೀರ. ಪಠತಿ, ಪಠತಃ, ಪಠಂತಿ, ಓದುತ್ತಾನೆ, ಪಠತಿ, ಅದು ಪರಸ್ಮೈಪದ ಕ್ರಿಯಾಪದಂ. ಈಗ ವರ್ಧತೆ, ಶೋಭತೆ, ವರ್ತತೆ, ವಿದ್ಯತೆ, ರಾಜತೆ, ಇವುಗಳೆಲ್ಲ ಆತ್ಮನೇಪದಿ ಕ್ರಿಯಾಪದಗಳು. ವರ್ಧತೆ ಅಂತ ಹೇಳಿದರೆ ಆತ್ಮನೇಪದಿ ಕ್ರಿಯಾಪದ, ನೆನಪಿಟ್ಟುಕೊಳ್ಳಿ. ಬೆಳೆಯುತ್ತದೆ, ಹೆಚ್ಚಾಗುತ್ತದೆ. ಏನು ಹೆಚ್ಚಾಗ್ತದೆ? ಜ್ಞಾನಂ ವರ್ಧತೆ. ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟರೆ, ಸಂದರ್ಶನ ಮಾಡಿದರೆ, ನಾವು ಭಕ್ತಿಭಾವದಿಂದ ಸಂದರ್ಶನ ಮಾಡಿದೆ, ಏನೋ ಟೂರ್ ಪಿಕ್ನಿಕ್ ಹೋದಾಗೆ ನಾವು ಭೇಟಿ ಕೊಡುವಂಥದ್ದಲ್ಲ. ಭಕ್ತಿಭಾವದಿಂದ ಸಂದರ್ಶನ ಕೊಟ್ಟರೆ ಜ್ಞಾನವೂ ಸಿಗ್ತದೆ. ಮನಸಃ ಶಾಂತಿ, ಮನಸ್ಸಿಗೆ ಶಾಂತಿಯು ಅಲ್ಲಿ ಲಭಿಸುತ್ತದೆ. ಜೀವನ ಸಾರ್ಥಕ್ಯಂ ಚ ಭವತಿ. ಏವಂ ಜೀವನ ಸಾರ್ಥಕ್ಯಂ, ಜೀವನ ಸಫಲತಾಂ ಪ್ರಾಪ್ನೋತಿ. ಜೀವನದ ಸಾರ್ಥಕ್ಯವು, ಸಫಲತೆಯನ್ನು ಪಡೆಯುತ್ತದೆ, ಹೊಂದುತ್ತದೆ. ನಮ್ಮ ಜೀವನ ಸಾರ್ಥಕ ಆಗ್ತದೆ ಅನೇಕ ಪುಣ್ಯಕ್ಷೇತ್ರಗಳಿಗೆ ಭೇಟಿಯನ್ನು ನೀಡಿದಾಗ. ತಾದೃಶೇಷು ಪಾವನಕ್ಷೇತ್ರೇಷು ಪಾಜಕಕ್ಷೇತ್ರಂ ಅನ್ಯತಮಂ. ತಾದೃಶೇಷು ಬರ್ಕೊಳ್ಳಿ, ನೋಟ್ಸ್ ಅಥವಾ ಎಲ್ಲಿಯಾದರೂ ಬರ್ಕೊಳ್ಳೋ ಅಭ್ಯಾಸ ಇದ್ದರೆ ಮಾಡ್ಕೊಳ್ಬೇಕು. ತಾದೃಶಃ ಅಂತ ಹೇಳಿದರೆ ಅಂತಹ. ತಾದೃಶೇಷು ಸಪ್ತಮಿ ವಿಭಕ್ತಿ. ತಾದೃಶೇ ತಾದೃಶಯೋ ತಾದೃಶೇಷು, ರಾಮೇ ರಾಮಯೋ ರಾಮೇಶು ಇದ್ದ ಹಾಗೆ ಅಂತಹ. ತಾದೃಶೇಷು ಏನು, ಯಾವುದು? ಅಂತಹ. ಪಾವನಕ್ಷೇತ್ರೇಷು, ಪವಿತ್ರ ಕ್ಷೇತ್ರೇಷು, ಅಂತಹ ಪವಿತ್ರವಾದ ಕ್ಷೇತ್ರಗಳಲ್ಲಿ. ಪಾಜಕಕ್ಷೇತ್ರಂ, ಉಡುಪಿಯಲ್ಲಿರುವಂತಹ, ಉಡುಪಿ ನಗರಸ್ಯ ಸಮೀಪಂ ವಿದ್ಯಮಾನಂ ಪಾಜಕ ಇತಿ ಕ್ಷೇತ್ರಂ ಅನ್ಯತಮಂ ಏಕಂ. ಪಾಜಕ ಕ್ಷೇತ್ರವು ಒಂದು. ಅನ್ಯತಮಂ ಅಂತ ಹೇಳಿದರೆ ಏಕಂ, ಒಂದು. ಅನೇಕ ಕ್ಷೇತ್ರಗಳಲ್ಲಿ ಪಾಜಕ ಕ್ಷೇತ್ರವು ಒಂದು. ಕ್ಷೇತ್ರಂ ನಪುಂಸಕಲಿಂಗ, ಕ್ಷೇತ್ರಂ ಕ್ಷೇತ್ರೇ ಕ್ಷೇತ್ರಾಣಿ. ಹಾಗಾಗಿ ಅನ್ಯತಮಂ ಎನ್ನುವಂಥದ್ದು ಕೂಡ ನಪುಂಸಕಲಿಂಗದಲ್ಲಿ ಉಂಟು. ಪುಲ್ಲಿಂಗ ಆದರೆ ಅನ್ಯತಮಃ, ಸ್ತ್ರೀಲಿಂಗ ಆದರೆ ಅನ್ಯತಮ. ಕ್ಷೇತ್ರಂ ನಪುಂಸಕಲಿಂಗ, ಅನ್ಯತಮಂ ನಪುಂಸಕ. ಅನ್ಯತಮಂ ಹೇಳಿದರೆ ಒಂದು. ಅನೇಕ ವಸ್ತುಗಳಲ್ಲಿ, ಅನೇಕ ಕ್ಷೇತ್ರಗಳಲ್ಲಿ ಇದು ಒಂದು ಎನ್ನುವಾಗ ಅನ್ಯತಮಂ ಶಬ್ದ ಉಪಯೋಗ ಮಾಡ್ತೇವೆ. ನೋಡಿ, ವ್ಯಾಕರಣ ಇದನ್ನೆಲ್ಲ ನೋಟ್ಸಲ್ಲಿ ಸ್ಪಷ್ಟವಾಗಿ ಅಂದವಾಗಿ ಬರಿಬೇಕು. ಸ್ಕ್ರೀನ್ಶಾಟ್ ತೆಗೆದು ಇದನ್ನು ನೋಟ್ಸಲ್ಲಿ ಬರೆಯುವ ಅಭ್ಯಾಸ ಮಾಡ್ಕೊಳ್ಳಿ. ಮಹಾಪುರುಷಾಣಾಂ, ಮುನೀನಾಂ, ತತ್ವಬೋಧಕಾನಾಂ, ಇವೆಲ್ಲವೂ ಕೂಡ ಷಷ್ಠಿ ವಿಭಕ್ತಿ, ಷಷ್ಠಿ ವಿಭಕ್ತಿಯಲ್ಲಿದೆ. ಬಹುವಚನದಲ್ಲಿದೆ. ಮಹಾಪುರುಷಸ್ಯ, ಮಹಾಪುರುಷಯೋ, ಮಹಾಪುರುಷಾಣಾಂ, ಮಹಾಪುರುಷನ, ಇಬ್ಬರು ಮಹಾಪುರುಷರ, ಮಹಾಪುರುಷರ. ಹಾಗೆ ಮುನೀನಾಂ ಷಷ್ಠಿ ವಿಭಕ್ತಿ. ಮುನೇಹೆ ಮುನ್ಯೋಹೋ ಮುನೀನಾಂ, ಕವೇಹೆ ಕವ್ಯೋಹೋ ಕವೀನಾಂ ಏವಮೇವ. ತತ್ವಬೋಧಕಾನಾಂ, ತತ್ವಬೋಧಕಸ್ಯ, ತತ್ವಬೋಧಕಯೋ, ತತ್ವಬೋಧಕಾನಾಂ ಷಷ್ಠಿ ವಿಭಕ್ತಿ.
ಪುನೀತಃ ನಾಮ ಪವಿತ್ರಃ. ಶ್ರೇಷ್ಠಪರ್ವತೈಃ ಪುಣ್ಯಕ್ಷೇತ್ರೈಃ ಪುಣ್ಯತೀರ್ಥೈಃ ತೃತೀಯ ವಿಭಕ್ತಿ. ಇದೆಲ್ಲವೂ ತೃತೀಯ ವಿಭಕ್ತಿಯಲ್ಲಿದೆ. ಮತ್ತು ಬಹುವಚನಂ ಪರ್ವತೇನ ಪರ್ವತಾಭ್ಯಾಂ ಪರ್ವತೈಃ ಏವಮೇವ ಕ್ಷೇತ್ರೇಣ ಕ್ಷೇತ್ರಾಭ್ಯಾಂ ಕ್ಷೇತ್ರೈಃ ತೀರ್ಥೇನ ತೀರ್ಥಾಭ್ಯಾಂ ತೀರ್ಥೈಃ ತೃತೀಯ ವಿಭಕ್ತಿ ಅಕಾರಾಂತ ಪುಲ್ಲಿಂಗ. ಅತ್ರೈವ ಸಂಧಿ ವಿಭಜನಂ ಏವಂ ಭವತಿ. ಅತ್ರ ಪ್ಲಸ್ ಏವ ಅತ್ರೈವ, ಇದಕ್ಕೆ ಸಂಧಿ ಅಂತ ಕರೀತೇವೆ. ಮನಸಃ ಇದು ನಪುಂಸಕಲಿಂಗ ಶಬ್ದ. ಮನಸ್ಸು ಶಬ್ದ ಸಕಾರಾಂತ ನಪುಂಸಕಲಿಂಗ ಶಬ್ದ. ಮತ್ತು ನೋಡು ಸೆಕೆಂಡ್ ಸೆಮಿಸ್ಟರಲ್ಲಿ ಕಲಿಯುವ ಷಷ್ಠಿ ವಿಭಕ್ತಿಯಲ್ಲಿದೆ ಏಕವಚನ. ಮನಸಃ ಮನಸೋಹೋ ಮನಸ. ಮನಸಃ ಹೇಳಿದರೆ ಚಿತ್ತಸ್ಯ, ಮನಸ್ಸು ಶಬ್ದ. ಮನಸಃ ಷಷ್ಠಿ ವಿಭಕ್ತಿ ಮನಸ್ಸಿನ, ಚಿತ್ತಸ್ಯ ಅಂತ ಅರ್ಥ. ಮನಸಃ ಮನಸೋಹೋ ಮನಸಾಂ, ಮನಸ್ಸಿನ. ವರ್ಧತೆ ಇದು ಆತ್ಮನೇಪದಿ ಕ್ರಿಯಾಪದ. ಎರಡು ರೀತಿಯ ಕ್ರಿಯಾಪದ, ಪರಸ್ಮೈಪದ ಮತ್ತು ಆತ್ಮನೇಪದ. ಪರಸ್ಮೈಪದ ನೀವು ಕಲ್ತಿದ್ದೀರಾ, ಪಠತಿ ಗಚ್ಚತಿ ಹಸತಿ ಲಿಖತಿ, ಇದೆಲ್ಲ ಪರಸ್ಮೈಪದಂ ಕ್ರಿಯಾಪದಂ. ವರ್ಧತೆ ಶೋಭತೆ ಇದೆಲ್ಲವೂ ಆತ್ಮನೇಪದಿ ಕ್ರಿಯಾಪದ. ಇದನ್ನು ಮತ್ತೆ ಕೂಡ ನಾವು ಕಲಿಯಲಿಕ್ಕಿದ್ದೇವೆ. ಪ್ರಥಮ ಪುರುಷ ಏಕವಚನ ವರ್ಧತೆ ಬೆಳೆಯುತ್ತದೆ. ವರ್ಧೇತೆ ದ್ವಿವಚನ. ವರ್ಧಂತೆ ಬಹುವಚನ. ವರ್ಧತೆ ವರ್ಧೇತೆ ವರ್ಧಂತೆ ಇದನ್ನು ಕಲಿಬೇಕು. ಇದಾನಿಂ ಅಗ್ರಿಮ ಭಾಗಂ ಪಶ್ಯಾಮಃ. ಪಾಜಕಕ್ಷೇತ್ರಂ ಮಹಾಪುರುಷಸ್ಯ ಶ್ರೀಮಧ್ವಾಚಾರ್ಯಸ್ಯ ಅವತಾರೇಣ ಸುವಿಖ್ಯಾತಂ. ಪಾಚಕಕ್ಷೇತ್ರಂ ಸುವಿಖ್ಯಾತಂ ಏಕಂ ಕ್ಷೇತ್ರಂ. ಸುವಿಖ್ಯಾತಂ ನಾಮ ಪ್ರಸಿದ್ಧಂ. ಕಿಮರ್ಥಂ ಪ್ರಸಿದ್ಧಂ? ಮಧ್ವಾಚಾರ್ಯಸ್ಯ ಅವತಾರೇಣ ಸುವಿಖ್ಯಾತಂ. ಅಸ್ಮಿನ್ ಕ್ಷೇತ್ರೆ ಪಾಜಕಕ್ಷೇತ್ರೆ ಮಹಾಪುರುಷಃ ಶ್ರೀಮಧ್ವಾಚಾರ್ಯಃ ಜನ್ಮಂ ಅವತಾರಂ ಕೃತವಾನ್. ಅತಃ ಏತತ್ ಕ್ಷೇತ್ರಂ ಪ್ರಸಿದ್ಧಂ ಅಸ್ತಿ. ಪಾಜಕ ಇತಿ ಕ್ಷೇತ್ರಂ ಮಹಾಪುರುಷಸ್ಯ, ಮಹಾಪುರುಷನಾದಂತಹ ಪುರುಷಸ್ಯ ಷಷ್ಠಿ ವಿಭಕ್ತಿ. ಮಹಾಪುರುಷನ ಯಾರು? ಮಧ್ವಾಚಾರ್ಯಸ್ಯ, ಶ್ರೀ ಮಧ್ವಾಚಾರ್ಯಸ್ಯ. ಆಚಾರ್ಯತ್ರಯರು ನೀವು ಕೇಳಿದ್ದೀರ, ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ ಅಂತ ಹೇಳಿ. ಮಧ್ವಾಚಾರ್ಯಸ್ಯ, ಮಧ್ವಾಚಾರ್ಯರ ಷಷ್ಠಿ ವಿಭಕ್ತಿ. ಆಚಾರ್ಯಸ್ಯ ಆಚಾರ್ಯಯೋ ಆಚಾರ್ಯಾಣಾಂ. ಮಧ್ವಾಚಾರ್ಯರ ಅವತಾರೇಣ, ಅವತಾರದಿಂದ. ಮಧ್ವಾಚಾರ್ಯರು ಭಗವಂತನಾದ ವಾಯುದೇವರ ಅವತಾರ ಅಂತ ನಾವು ನಂಬ್ತೇವೆ. ಭೀಮನ ಅವತಾರ ಕೂಡ ವಾಯುದೇವರ ಅವತಾರ, ಹನುಮಂತನ ಅವತಾರ ವಾಯುದೇವರ ಅವತಾರ. ಹಾಗಾಗಿ ಮತ್ತೊಂದು ಅವತಾರ ಇದೆ, ಅದು ಮಧ್ವಾಚಾರ್ಯರು ಅಂತೇಳಿ. ಮಧ್ವಾಚಾರ್ಯರು ಕೂಡ ವಾಯುದೇವರ ಅಂಶದಿಂದ ಶಕ್ತಿಯಿಂದ ಜನಿಸಿದವರು ಅಂತ ನಮಗೆ ನಂಬಿಕೆ. ಹಾಗಾಗಿ ಅವರ ಅವತಾರದಿಂದ ಸುವಿಖ್ಯಾತಂ. ವಿಖ್ಯಾತಂ, ಸುವಿಖ್ಯಾತಂ, ಪ್ರಖ್ಯಾತಂ, ಪ್ರಸಿದ್ಧಂ ಇದೆಲ್ಲ ಒಂದೇ ಅರ್ಥ. ಅಸ್ಮಿನ್ ಪಾಜಕಕ್ಷೇತ್ರೇ ದ್ವೈತಮತಸ್ಥಾಪಕಸ್ಯ ಸಾಧಕವರೇಣ್ಯಸ್ಯ ಶ್ರೀಮಧ್ವಾಚಾರ್ಯಸ್ಯ ಜನ್ಮ ಅಭವತ್. ಅಸ್ಮಿನ್ ಪಾಜಕಕ್ಷೇತ್ರೇ, ಈ ಪಾಜಕಕ್ಷೇತ್ರದಲ್ಲಿ, ಅಸ್ಮಿನ್ ಅನಯೋ ಏಷು ಸಪ್ತಮೇ ವಿಭಕ್ತಿ. ಏತಸ್ಮಿನ್, ಏತಸ್ಮಿನ್ ಏತಯೋ ಏತೇಷು ಕಲ್ತಿದ್ದೀರಲ್ವ ಅದೇ ಅರ್ಥ. ಏತಸ್ಮಿನ್ ಪಾಜಕ ಇತಿ ಕ್ಷೇತ್ರೇ, ಕ್ಷೇತ್ರದಲ್ಲಿ ಸಪ್ತಮೇ ವಿಭಕ್ತಿ. ದ್ವೈತ ಮತಸ್ಥಾಪಕಸ್ಯ, ದ್ವೈತಮತ, ಅದ್ವೈತಮತ, ವಿಶಿಷ್ಟಾದ್ವೈತ ಮತ ಅಂತ ಇದೆ. ಮಧ್ವಾಚಾರ್ಯರ ಅನುಯಾಯಿಗಳಿಗೆ ದ್ವೈತ ಮತಸ್ಥರು ಅಂತ ಕರೀತಾರೆ. ಶಂಕರಾಚಾರ್ಯರ ಅನುಯಾಯಿಗಳಿಗೆ ಅದ್ವೈತಿಗಳು ಅಂತ ಕರೀತಾರೆ. ಹಾಗೆ ರಾಮಾನುಜಾಚಾರ್ಯರ ಅನುಯಾಯಿಗಳು, ಅವರ ಫಾಲೋವರ್ಸಿಗೆ ನಾವು ವಿಶಿಷ್ಟಾದ್ವೈತಿಗಳು ಅಂತ ಕರೀತಾರೆ. ಹಾಗೆ ದ್ವೈತ ಮತ ಸ್ಥಾಪಕ, ದ್ವೈತ ಎನ್ನುವ ಮತ ಸ್ಥಾಪನೆ ಮಾಡಿದಂತಹ, ಸ್ಥಾಪಕಸ್ಯ ಸ್ಥಾಪನೆ ಮಾಡಿದ, ಷಷ್ಠಿ ವಿಭಕ್ತಿ. ಸ್ಥಾಪಕಸ್ಯ ಸ್ಥಾಪಕಯೋ ಸ್ಥಾಪಕಾನಾಂ. ದ್ವೈತ ಇತಿ ಮತ, ಮತಸ್ಯ ಸ್ಥಾಪಕಸ್ಯ, ಮತಂ ಸ್ಥಾಪಕಸ್ಯ ಯಾರು? ಸಾಧಕವರೇಣ್ಯಸ್ಯ, ಸಾಧಕವರೇಣ್ಯ. ವರೇಣ್ಯ ಇದು ಗೌರವ ಸೂಚಕ, ಶ್ರೇಷ್ಠ ಎನ್ನುವಂಥ ಅರ್ಥ. ಸಾಧಕ ಶ್ರೇಷ್ಠಸ್ಯ, ವರೇಣ್ಯ ಅಂತ ಹೇಳಿದರೆ ಶ್ರೇಷ್ಠ. ಸಾಧಕ ಶ್ರೇಷ್ಠನಾದಂತಹ, ಸಾಧನೆ ಮಾಡಿದಂತಹ ಶ್ರೀಮಧ್ವಾಚಾರ್ಯಸ್ಯ ಜನ್ಮ ಅಭವತ್. ಪಾಜಕಕ್ಷೇತ್ರೇ ಶ್ರೀಮಧ್ವಾಚಾರ್ಯಸ್ಯ ಜನ್ಮ ಅಭವತ್. ಮಧ್ವಾಚಾರ್ಯರ ಜನ್ಮ, ಜನ್ಮನಿ ಜನ್ಮಾನಿ. ಜನ್ಮ ಹೇಳಿದರೆ ಹುಟ್ಟು, ಅಭವತ್ ಆಯಿತು. ಅಭವತ್ ಇದು ಲಂಗ್ ಲಕಾರ, ಪರಸ್ಮೈ ಪದದ ಲಂಗ್ ಲಕಾರ. ಲಟ್ ಲಕಾರ ಹೇಳಿದರೆ ಪ್ರೆಸೆಂಟ್ ಟೆನ್ಸ್, ಲಂಗ್ ಲಕಾರ ಹೇಳಿದರೆ ಪಾಸ್ಟ್ ಟೆನ್ಸ್. ಅದನ್ನು ಕೂಡ ನಾವು ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಅಭವತ್ ಇದು ಲಂಗ್ ಲಕಾರ, ಪಾಸ್ಟ್ ಟೆನ್ಸನ್ನು ಹೇಳುವಂಥದ್ದು. ಅಭವತ್, ಅಭವತಾಂ, ಅಭವನ್. ಭವತಿ ಲಟ್ ಲಕಾರ ಆಗುತ್ತದೆ, ಅಭವತ್ ಲಂಗ್ ಲಕಾರ ಆಯಿತು, ಪಾಸ್ಟ್ ಟೆನ್ಸ್. ಇದಂ ಪುಣ್ಯಕ್ಷೇತ್ರಂ ಕರ್ನಾಟಕ ರಾಜ್ಯೆ ಉಡುಪಿ ಸಮೀಪೆ ವಿರಾಜತೆ. ಪಾಜಕಕ್ಷೇತ್ರಂ ಕುತ್ರ ವಿರಾಜತೆ? ಕುತ್ರ ಅಸ್ತಿ? ಇದಂ ಕ್ಷೇತ್ರಂ, ಇದಂ ಪುಣ್ಯಂ ಕ್ಷೇತ್ರಂ. ಇದಂ ನಾಮ ಏತತ್, ಇದಂ ಇಮೇ ಇಮಾನಿ. ಇದಂ ಅಂತ ಹೇಳಿದರೆ ಏತತ್, ಇದು ನಪುಂಸಕಲಿಂಗದಲ್ಲಿದೆ.
एतत् पुण्यक्षेत्रं पाजकक्षेत्रं कुत्र अस्ति कर्नाटकराज्ये अस्माकं राज्यं कर्नाटकराज्यं कर्नाटकराज्यस्य उडुपी समीपे उडुपी इति मण्डलम् उडुपि ಎನ್ನುವಂತಹ ಜಿಲ್ಲೆ ಉಡುಪಿ ಇತಿ ಸಮೀಪೆ ನಮ್ಮ ಪಕ್ಕದ ಜಿಲ್ಲೆ ಉಡುಪಿ ಜಿಲ್ಲೆಯ ಸಮೀಪದಲ್ಲಿ ವಿರಾಜತೆ ಶೋಭತೆ ಆತ್ಮನೇಪದಿ ಕ್ರಿಯಾಪದ ಇದು ವಿರಾಜತೆ ವಿರಾಜೇತೆ ವಿರಾಜಂತೆ ಅಂತ ಪ್ರಥಮ ಪುರುಷ ವಿರಾಜತೆ ಹೇಳಿದರೆ ಶೋಭತೆ ಹೊಳೆಯುತ್ತದೆ ಶೋಭಿಸುತ್ತದೆ ಉಡುಪಿತಃ ಯಾನಮಾರ್ಗೇ ಗಚ್ಚಾಮಃ ಚೇತ್ ನಾವು ಪಾಜಕ ಕ್ಷೇತ್ರಕ್ಕೆ ಹೇಗೆ ಹೋಗ್ಬೋದು ನೋಡಿ ಉಡುಪಿತಃ ಉಡುಪಿಯಿಂದ ಉಡುಪಿತಃ ಇದು ಪಂಚಮಿ ವಿಭಕ್ತಿಯ ಅರ್ಥವನ್ನು ಕೊಡ್ತಾ ಇದೆ ಉಡುಪಿತಃ ಹೇಳಿದರೆ ಉಡುಪಿಯಿಂದ ಫ್ರಮ್ ಉಡುಪಿ ಮಂಗಳೂರುತಃ ಹೇಳಿದರೆ ಮಂಗಳೂರಿನಿಂದ ಬೆಂಗಳೂರುತಃ ಬೆಂಗಳೂರಿನಿಂದ ಅನ್ನುವಂಥ ಅರ್ಥ ಉಡುಪಿತಃ ಉಡುಪಿ ನಗರಾತ್ ಯಾನಮಾರ್ಗೆ ಉಡುಪಿ ಸಿಟಿಯಿಂದ ನೀವು ಯಾನಮಾರ್ಗೆ ಯದಿ ಗಚ್ಚಾಮಃ ಚೇತ್ ಯಾನಮಾರ್ಗದಲ್ಲಿ ಯಾನ ಅದು ಕಾರ್ಯಾನ ಆಗಿರ್ಬೋದು ಬಸ್ ಯಾನ ಆಗಿರ್ಬೋದು ಯಾವುದೇ ಇರಲಿ ಯಾನಮಾರ್ಗದಲ್ಲಿ ವಾಹನಗಳ ಮಾರ್ಗದಲ್ಲಿ ಗಚ್ಚಾಮಃ ಚೇತ್ ನೇರ ರಸ್ತೆಯಲ್ಲಿ ನಾವು ತೆರಳುವುದಾದರೆ ಗಚ್ಚಾಮಃ ಚೇತ್ ಹೋದರೆ ಎನ್ನುವಂಥ ಅರ್ಥ ಗಚ್ಚಾಮಿ ಗಚ್ಚಾವಹ ಗಚ್ಚಾಮಃ ಚೇತ್ ಅಂತ ಬಂದರೆ ಹೋದರೆ ಎನ್ನುವಂಥ ಅರ್ಥ ಗಚ್ಚಾಮಃ ಚೇತ್ ಹೋದರೆ ಲಿಖಾಮಃ ಚೇತ್ ಬರೆದರೆ ಹಸಾಮಃ ಚೇತ್ ನೆಗಡಿದರೆ ನಕ್ಕರೆ ಈ ರೀತಿ ಅರ್ಥ 13 ಕಿಲೋಮೀಟರ್ ದೂರೇ ಅಸ್ತಿ ಉಡುಪಿ ನಗರದಿಂದ ಸಿಟಿಯಿಂದ ನೀವು ಬಸ್ಸಲ್ಲಿ ಕಾರಲ್ಲಿ ಹೋಗುವುದಾದರೆ ರಸ್ತೆಯ ಮಾರ್ಗದಲ್ಲಿ ಹೋಗುವುದಾದರೆ 13 ಕಿಲೋಮೀಟರ್ 13 13 ದಶ ಏಕಾದಶ ದ್ವಾದಶ 13 13 ಕಿಲೋಮೀಟರ್ 13 ಕಿಲೋಮೀಟರ್ ದೂರೇ ಪವಿತ್ರ ಸ್ಥಳಂ ಅಸ್ತಿ ಈ ಪಾಜಕ ಕ್ಷೇತ್ರ ಇದೆ ಯದಿ ಪಾದಮಾರ್ಗೆ ಗಚ್ಚಾಮಃ ಚೇತ್ ಉಡುಪಿಯಿಂದ ಪಾದಮಾರ್ಗ ಹೇಳಿದರೆ ವಾಕೇಬಲ್ ನಡ್ಕೊಂಡು ಹೋಗುವುದಾದರೆ ನಾವು ವಾಕ್ ಮಾಡಿಕೊಂಡು ನಡ್ಕೊಂಡು ಹೋಗುವುದಾದರೆ ಪಾದಮಾರ್ಗೆ ಗಚ್ಚಾಮಃ ಚೇತ್ 6 ಕಿಲೋಮೀ ಮತ್ತೊಂದು ಶಾರ್ಟ್ ದಾರಿ ಇದೆ ಹತ್ತಿರದಲ್ಲಿ ಹೋಗುವಂಥ ಒಂದು ನಡ್ಕೊಂಡು ಹೋಗಲಿಕ್ಕೆ ಪಾದಮಾರ್ಗ ಇದೆ 6 ಕಿಲೋಮೀಟರ್ ಉಡುಪಿ ಸಿಟಿಯಿಂದ ಉಡುಪಿ ಮಠದಿಂದ 6 ಕಿಲೋಮೀಟರ್ ದೂರದಲ್ಲಿ ಪವಿತ್ರ ಕ್ಷೇತ್ರ ಬಸ್ ಅಂತ ಹೇಳಿದರೆ ಸುತ್ತ ಹಾಕ್ಕೊಂಡು ಹೋಗುವಂಥದ್ದು ನಡ್ಕೊಂಡು ಹೋಗೋದಾದರೆ 6 ಕಿಲೋಮೀಟರ್ 6 ಕಿಲೋಮೀಟರ್ ದೂರ ಏತತ್ ಪವಿತ್ರ ಸ್ಥಳಂ ಸುಶೋಭತೆ ದೂರದಲ್ಲಿ ಏತತ್ ಪವಿತ್ರ ಸ್ಥಳಂ ಇದಂ ಪವಿತ್ರ ಸ್ಥಳಂ ಸುಶೋಭತೆ ಸುಶೋಭತೆ ವಿರಾಜತೆ ಇದೆಲ್ಲ ಒಂದೇ ಅರ್ಥ ವಿರಾಜತೆ ಆತ್ಮನೇಪದಿ ಕ್ರಿಯಾಪದ ಸುಶೋಭತೆ ಅಂತ ಹೇಳಿದ್ರು ಕೂಡ ಆತ್ಮನೇಪದಿ ಕ್ರಿಯಾಪದ ಒಂದೇ ಅರ್ಥ ವಿರಾಜತೆ ಸುಶೋಭತೆ ಶೋಭಿಸುತ್ತದೆ ಹೊಳೆಯುತ್ತದೆ ಈ ಕ್ಷೇತ್ರ ಇದೆ ಮಧ್ವಾಚಾರ್ಯರ ಮೂರ್ತಿ ನಾವು ಕಾಣಬಹುದು ನೋಡಿ ಮಧ್ವಾಚಾರ್ಯಸ್ಯ ಜನ್ಮ ಕದಾ ಅಭವತ್ ಇತಿ ಪಶ್ಯಾಮಃ ಪಶ್ಯಂತು ಕ್ರಿಸ್ತಶಕ 38 उत्तर 1200तमे वर्षे विजयदशमी पर्वदिने द्वैतवेदान्तदर्शन प्रवर्तकः श्रीमध्वाचार्यः कर्नाटकस्य कीर्तिं वर्धयितुम् अस्मिन् क्षेत्रे अजायत ನೋಡಿ ಎಷ್ಟು ದೊಡ್ಡ ವಾಕ್ಯ ಕ್ರಿಸ್ತಶಕ 38 उत्तर 1200तमे ವರ್ಷೆ ನೋಡಿ ಇದರ ವರ್ಷವನ್ನು ನಾವು ಹೇಳುವ ಕ್ರಮ 1238 ಅಲ್ವಾ 1238 1238 ಮೊದಲಿಗೆ ಹೇಳುವ ಕ್ರಮ ನೋಡಿ ವರ್ಷವನ್ನು ಸಂಸ್ಕೃತದಲ್ಲಿ ಗಮನಿಡಿ 38 ಮೊದಲ ಕೊನೆಯ ಈ ಎರಡು ಸಂಖ್ಯೆಯನ್ನು ಮೊದಲು ಹೇಳಬೇಕು ನೋಡಿ 3 8 38ಕ್ಕೆ 38 ಅಂತ ಕರಿತೇವೆ 38 ಇದನ್ನು ಹೇಳಿದ ನಂತರ ಉತ್ತರ ಅಂತ ಸೇರಿಸಬೇಕು 38 ಉತ್ತರ ಹೇಳಿದರೆ ಮತ್ತೆ ಅಧಿಕ ಅಂತ ಅರ್ಥ ಕೆಲವರು ಉತ್ತರ ಅಥವಾ ಕೆಲವರು ಅಧಿಕ ಅಂತ ನೀವು ಸೇರಿಸಬೇಕು 38 ಉತ್ತರ ಅಥವಾ 38 ಅಧಿಕ ಇನ್ನು ಕೊನೆಯಲ್ಲಿರುವ ಈ ಎರಡು ಅಂಕೆಯನ್ನು ಹೇಳಬೇಕು 1 2 12 ಅಲ್ವಾ ದ್ವಾದಶ 12ಕ್ಕೆ ದ್ವಾದಶ ಅಂತ ಹೇಳ್ತೇವೆ ಮತ್ತು ಶತಂ ಅಂತ ಸೇರಿಸಬೇಕು ಶತಂ ಹೇಳಿದರೆ 100 ಶತಂ 100 38 ಉತ್ತರ 12 ಶತಂ ತಮೆ ಹೇಳಿದರೆ ನೇ ನೀವು 16th TH ಅಂತ ಹೇಳ್ತೇವಲ್ಲ ನೇ 100ನೇ ಅಂತೇಳಿ ಅರ್ಥ 1800 1238ನೇ ಶತತಮೇ ಶತಮಾನದಲ್ಲಿ ವರ್ಷೆ ವಿಜಯದಶಮಿ ಪರ್ವದಿನೇ 1238ನೇಯ ವರ್ಷದಲ್ಲಿ ವರ್ಷೆ ವಿಜಯದಶಮಿ ಇತಿ ಪರ್ವದಿನೇ ವಿಜಯದಶಮಿ ನವರಾತ್ರಿಯೋತ್ಸವದ ನಂತರ ಕೊನೆಯ 10ನೆಯ ದಿವಸ ವಿಜಯದಶಮಿ ರಾವಣನನ್ನು ಕೊಂದು ಅಯೋಧ್ಯೆಗೆ ಬಂದಂತಹ ದಿನ ಆ ವಿಜಯದಶಮಿಯ ಪರ್ವಕಾಲೆ ಉತ್ಸವ ದಿನೇ ಪರ್ವ ಅಂತ ಹೇಳಿದರೆ ಹಬ್ಬ ವಿಜಯದಶಮಿ ಎನ್ನುವ ಹಬ್ಬದ ದಿನದಲ್ಲಿ ಪರ್ವಣಃ ದಿನೇ ಉತ್ಸವಸ್ಯ ದಿನೇ
ದ್ವೈತ ವೇದಾಂತ ದರ್ಶನ ಪ್ರವರ್ತಕ. ದ್ವೈತ ವೇದಾಂತ ಫಿಲಾಸಫಿ, ದ್ವೈತ ಎಂಬ ವೇದಾಂತದ ದರ್ಶನವನ್ನು ಕೊಟ್ಟಂತಹ, ಜಗತ್ತಿಗೆ ದ್ವೈತ ಮತದ ವಿಶೇಷತೆಯನ್ನು ತಿಳಿಸಿಕೊಟ್ಟ. ಪ್ರವರ್ತಕ ಸ್ಥಾಪಿಸಿದವ ಅಂತ ಅರ್ಥ, ಪ್ರಾರಂಭಿಸಿದವ ಅಂತ ಅರ್ಥ. ಪ್ರವರ್ತಕ ಅಂತ ಹೇಳಿದರೆ ಆರಂಭ ಮಾಡಿದವ. ದ್ವೈತ ವೇದಾಂತ ದರ್ಶನವನ್ನು ಜನರಿಗೆ ತೋರಿಸಿಕೊಟ್ಟಂತಹ ಶ್ರೀ ಮಧ್ವಾಚಾರ್ಯ ಕರ್ನಾಟಕಸ್ಯ ಕೀರ್ತಿಂ, ಅವರ ಜನನದ ಮೂಲಕ, ಅವರು ಹುಟ್ಟುವ ಮೂಲಕ ಕರ್ನಾಟಕಸ್ಯ ಕೀರ್ತಿಂ, ಕರ್ನಾಟಕದ ಕೀರ್ತಿಯನ್ನು ವರ್ಧಯಿತುಂ ಆಸೇತು ಹಿಮಾಚಲ ಪರ್ಯಂತಂ, ಇಡೀ ಭಾರತ ದೇಶದಲ್ಲಿ ಕರ್ನಾಟಕದ ಕೀರ್ತಿಯನ್ನು ಹೆಚ್ಚಿಸಲು. ವರ್ಧಯಿತುಂ ಅಂತ ಹೇಳಿದರೆ ಹೆಚ್ಚಿಸಲು, ವರ್ಧತೆ ಹೆಚ್ಚುತ್ತದೆ, ವರ್ಧಯಿತುಂ ಹೇಳಿದರೆ ಹೆಚ್ಚಿಸಲು, ತುಮನ್ ಅಂತ ಒಂದು ಪ್ರತ್ಯಯ ಬರ್ತದೆ, ಹೆಚ್ಚಿಸಲು. ಅಸ್ಮಿನ್ ಪಾಜಕ ಕ್ಷೇತ್ರೆ ಅಜಾಯತ, ಈ ಪಾಜಕ ಕ್ಷೇತ್ರದಲ್ಲಿ ಹುಟ್ಟಿದರು. ನೋಡಿ, ಅಜಾಯತ ಅಂತ ಹೇಳಿದರೆ ಹುಟ್ಟಿದನು. ಜಾಯತೆ ಆತ್ಮನೇಪದಿ, ಹುಟ್ಟುತ್ತಾನೆ. ಜಾಯತೆ ಹೇಳಿದರೆ ಹುಟ್ಟುತ್ತಾನೆ. ಅಜಾಯತ ಹುಟ್ಟಿದನು, ಪಾಸ್ಟೆನ್ಸ್, ಅದಕ್ಕೆ ಲಂಗ್ಲಕಾರ, ಆತ್ಮನೇಪದಿಯ ಲಂಗ್ಲಕಾರ. ಇದನ್ನು ಮುಂದೆ ಎಲ್ಲ ಅಭ್ಯಾಸ ಮಾಡೋಣ. ಅಜಾಯತ ಅಂತ ಹೇಳಿದ್ರೆ ಇಷ್ಟು ತಿಳ್ಕೊಳ್ಳಿ, ಹುಟ್ಟಿದನು, ಪಾಸ್ಟೆನ್ಸ್. ತಸ್ಯ ಪಿತಾ, ಮಧ್ವಾಚಾರ್ಯಸ್ಯ ಪಿತಾ ಪರಮಧಾರ್ಮಿಕಃ ಮಧ್ಯಗೇಹ ಭಟ್ಟಃ. ಮಧ್ವಾಚಾರ್ಯಸ್ಯ ಪಿತುಃ ನಾಮ ಮಧ್ಯಗೇಹ ಭಟ್ಟಃ. ಸಹ ಕೀದೃಶಃ ಆಸೀತ್ ಪರಮಧಾರ್ಮಿಕಃ. ಅವನ ತಂದೆ, ಪಿತಾ ನಾಮ ಜನಕಃ, ತಂದೆ ಪರಮಧಾರ್ಮಿಕಃ, ಶ್ರೇಷ್ಠಃ ಧಾರ್ಮಿಕಃ. ಯಹ ಧರ್ಮಂ ಆಚರತಿ ಸಹ ಧಾರ್ಮಿಕಃ. ಧರ್ಮವನ್ನು ಆಚರಿಸುವಂತಹ, ಧರ್ಮ ಮಾರ್ಗದಲ್ಲಿ ಹೋಗುವವರಿಗೆ ಪರಮಧಾರ್ಮಿಕ, ಶ್ರೇಷ್ಠನಾದ ಧರ್ಮವನ್ನು ಆಚರಿಸುವಂತಹ ಮಧ್ಯಗೇಹ ಭಟ್ಟಃ. ತಂದೆಯ ಹೆಸರು ಇದು ನೋಡಿ, ಮಧ್ಯಗೇಹ ಭಟ್ಟ. ಮಧ್ಯಗೇಹ ಭಟ್ಟಃ ಇತಿ ಮಧ್ವಾಚಾರ್ಯಸ್ಯ ಜನಕಸ್ಯ ನಾಮ. ಮಾತಾ ಮಧ್ವಾಚಾರ್ಯಸ್ಯ ಮಾತುಃ ನಾಮ ಜನನ್ಯಾಹ ನಾಮ ಸುಶೀಲಾ ವೇದವತಿ. ಸುಶೀಲಳಾದಂತಹ, ಒಳ್ಳೆಯ ಶೀಲವಂತಳಾದಂತಹ ವೇದವತಿ. ವೇದವತಿ ಇತಿ ಮಾತುಃ ನಾಮ, ತಾಯಿಯ ಹೆಸರು ವೇದವತಿ. ವೇದವನ್ನು ತಿಳಿದವಳು ಎನ್ನುವ ಅರ್ಥ ಕೊಡುವಂತಹ ಹೆಸರು ವೇದವತಿ. ಅವಳು ಎಂಥವಳು? ಕೀದೃಶಿ ವೇದವತಿ? ಸುಶೀಲ, ಸುಶೀಲ, ಒಳ್ಳೆಯ ಗುಣವನ್ನು, ಶೀಲವಂತಳು ಎನ್ನುವಂಥ ಅರ್ಥ. ಅಂತಹ ಶೀಲವಂತಳಾದ ವೇದವತಿ ಎನ್ನುವಂಥ ತಾಯಿ ಹೆಸರು ವೇದವತಿ. ಪಿತುಃ ನಾಮ ಮಧ್ಯಗೇಹ ಭಟ್ಟ, ನೆನಪಿಟ್ಟುಕೊಳ್ಳಿ. ಬಾಲ್ಯೇ ತಸ್ಯ ನಾಮ ವಾಸುದೇವ ಇತಿ ಆಸೀತ್. ಹುಟ್ಟಿದಾಗ ಶ್ರೀ ಮಧ್ವಾಚಾರ್ಯರು ಅಂತ ಹೆಸರು ಇಟ್ಟುಕೊಂಡು ಹುಟ್ಟಿದ್ದಲ್ಲ. ಪಿತ್ರ ದತ್ತಂ ನಾಮ, ತಂದೆ ಹೆಸರು ಕೊಟ್ಟಂಥದ್ದೇನು ಹುಟ್ಟಿದ ಮಗುವಿಗೆ ಹೇಳಿದರೆ ವಾಸುದೇವ. ಬಾಲ್ಯೇ, ಬಾಲ್ಯವಸ್ಥಾಯಾಮ್, ಬಾಲ್ಯವಸ್ಥೆಯಲ್ಲಿ ಮಗು ಹುಟ್ಟಿದಾಗ ತಸ್ಯ ನಾಮ, ಮಧ್ವಾಚಾರ್ಯಸ್ಯ ನಾಮ ವಾಸುದೇವ. ಮಗು ಅನಂತಾಸನನ ಅನುಗ್ರಹದಿಂದ, ಅನಂತ ಪದ್ಮನಾಭನ ಅನುಗ್ರಹದಿಂದ ಮತ್ತು ವಾಯುದೇವರ ಅನುಗ್ರಹದಿಂದ, ವಾಯುದೇವರ ಅಂಶದಿಂದ ಮಧ್ವಾಚಾರ್ಯರು ಹುಟ್ಟುತ್ತಾರೆ. ತಂದೆ ಇಟ್ಟಂತಹ ಮೊದಲ ಹೆಸರು ವಾಸುದೇವ, ನೆನಪಿಟ್ಟುಕೊಳ್ಳಿ. ವಾಸುದೇವ ಇತಿ ಆಸೀತ್. ಆಸೀತ್ ಹೇಳಿದರೆ ಆಗಿತ್ತು. ಅಸ್ತಿ ಲಟ್ ಲಕಾರ, ಆಸೀತ್ ಪಾಸ್ಟೆನ್ಸ್ ಲಂಗ್ಲಕಾರ ಅಂತ ಕರಿತೇವೆ. ಆಸೀತ್, ಆಸ್ತಾಂ, ಆಸನ್, ಇದು ಪಾಸ್ಟೆನ್ಸ್. ವಾಸುದೇವ ಎಂಬುದಾಗಿ ಇತ್ತು ಅಂತ ಅರ್ಥ. ಬಾಲ್ಯದಲ್ಲಿ ಆ ಹುಡುಗನ ಹೆಸರು ವಾಸುದೇವ ಆಗಿತ್ತು. ವ್ಯಾಕರಣಾಂಶ ನೋಡಿ. ಜನ್ಮ ಪ್ರಾಪ್ತವಾನ್. ಜನ್ಮ ಅಂತ ಹೇಳಿದರೆ ಹುಟ್ಟು, ಅದು ನಪುಂಸಕಲಿಂಗ ಪದ. ಪ್ರಥಮ ವಿಭಕ್ತಿ ಕಲಿಬೇಕು. ಜನ್ಮ, ಜನ್ಮನಿ, ಜನ್ಮಾನಿ. ಒಂದು ಜನ್ಮ, ಎರಡು ಜನ್ಮಗಳು, ಅನೇಕ ಜನ್ಮಗಳು. ಇದನ್ನು ನೋಟ್ಸಲ್ಲೆಲ್ಲ ಬರಿಬೇಕು. ಅಭವತ್, ಇದು ಲಂಗ್ಲಕಾರ. ಲಂಗ್ಲಕಾರ ಹೇಳಿದರೆ ನೆನಪಾಗಬೇಕು ಪಾಸ್ಟೆನ್ಸ್, ಭೂತಕಾಲ ಅರ್ಥವನ್ನು ಕೊಡುವಂಥದ್ದು. ಲಟ್ ಲಕಾರ ಹೇಳಿದರೆ ಪ್ರೆಸೆಂಟೆನ್ಸ್, ವರ್ತಮಾನ ಕಾಲ. ಇದೆಲ್ಲ ನೆನಪಿಟ್ಟುಕೊಳ್ಬೇಕು. ಪ್ರಥಮ ಪುರುಷ ಏಕವಚನ ನೋಡಿ, ಅಭವತ್. ದ್ವಿವಚನ ಅಭವತಾಂ, ಬಹುವಚನ ಅಭವನ್. ಇದನ್ನು ಕಲಿಬೇಕು. ಅಭವತ್, ಅಭವತಾಂ, ಅಭವನ್. ಅಭವತ್, ಅಭವತಾಂ, ಅಭವನ್. ಅಭವತ್ ಹೇಳಿದರೆ ಆಯಿತು. ಇದಂ ಅಭವತ್ ಪಾಸ್ಟೆನ್ಸ್. ಭವತಿ ಲಟ್ಲಕಾರ, ಅದು ಸಹ ಗೊತ್ತಿರಬೇಕು. ಭವತಿ ಲಟ್ಲಕಾರ, ಅಭವತ್ ಲಂಗ್ಲಕಾರ. ಇದಂ ಹೇಳಿದರೆ ಏತತ್, ಇದು ಕೂಡ ನಪುಂಸಕ ಲಿಂಗ. ಇದಂ, ಇಮೆ, ಇಮಾನಿ ಅಂತ ಹೇಳಿ ಇನ್ನೊಂದು ರೂಪ. ಇದು ಏಯ್ತಿಗೆ ನಿಮಗೆ ಬರ್ತದೆ, ಮತ್ತೆ ನೋಡೋಣ. ವಿರಾಜತೆ ಅಂತ ಹೇಳಿದರೆ ಶೋಭತೆ, ಇದು ಆತ್ಮನೇಪದಿ ಕ್ರಿಯಾಪದ. ಲಟ್ ಲಕಾರ ಪ್ರೆಸೆಂಟೆನ್ಸ್. ವಿರಾಜತೆ, ಶೋಭತೆ, ಹೊಳೆಯುತ್ತದೆ. ಈಗ ನೀವು ವರ್ಷ, ಇಯರನ್ನು ನೀವು ಹೇಳುವಂತಹ ಕ್ರಮವನ್ನು ಅಭ್ಯಾಸ ಮಾಡಬೇಕು. ಈಗ ನೋಡಿ, 2020, ಇದನ್ನು ನಾವು ಸಂಸ್ಕೃತ ಅಂಕೆಯಲ್ಲಿ ಹೇಗೆ ಹೇಳಬೇಕು ನೋಡಿ. ಸಂಖ್ಯೆಯಲ್ಲಿ ಮೊದಲಿಗೆ 20 ಮೊದಲಿಗೆ ಹೇಳಬೇಕು. ರೈಟ್ ಸೈಡಲ್ಲಿರುವ ಈ 20 ಮೊದಲಿಗೆ ಹೇಳಬೇಕು. 20ಕ್ಕೆ ನಾವು ವಿಂಶತಿ ಅಂತ ಹೇಳ್ತೇವೆ. ವಿಂಶತಿ, ದಶ 10, ವಿಂಶತಿ 20, ವಿಂಶತಿ ಅಂತ ಬರೀಬೇಕು. ವಿಂಶತಿ ಅಂತ ಹೇಳಿದ ನಂತರ ಉತ್ತರ ಅಂತ ನೀವು ಸೇರಿಸಬೇಕು, ಅಥವಾ ಅಧಿಕ ಅಂತ ಸೇರಿಸಬೇಕು. ಇಲ್ಲಿ ಉತ್ತರ ಅಂತ ಸೇರಿಸಿದ್ದೇನೆ. ವಿಂಶತಿ ಉತ್ತರ, 20 ಹೆಚ್ಚು. ಯಾವುದಕ್ಕೆ? ಈ 20 ನಂತರ ಈ 20 20 ಹೇಳಬೇಕು. ವಿಂಶತಿ ನಂತರ ಕೊನೆಯ ಒಂದು ಶಬ್ದ ಹಾಕಬೇಕು, ಶತಂ. 20 100.
20 ಸೆಂಚುರಿ 20 100 ಅಂತ ಅರ್ಥ. 20 ಹೆಚ್ಚು ಯಾವುದಕ್ಕೆ ವಿಂಶತಿ ಶತಂ 20 100 ಅಂತ ಅರ್ಥ. ವಿಂಶತಿ ಉತ್ತರ ವಿಂಶತಿ ಶತಂ ಶತಂ ಎಲ್ಲದಕ್ಕೂ ನೀವು ಸೇರಿಸಬೇಕು. ಏವಂ 1947 ನೋಡಿ 1947 1947 1947 ಇದನ್ನು ಹೇಗೆ ವರ್ಷವನ್ನು ಹೇಳಬೇಕು ನೋಡಿ. 47 ಇದನ್ನು ಮೊದಲಿಗೆ ಹೇಳಬೇಕು. 40 ಚತ್ವಾರಿಂಶತ್ 7ಗೆ ಸಪ್ತಚತ್ವಾರಿಂಶತ್ ಅಂತ ಮೊದಲು ಹೇಳಬೇಕು. ಸಪ್ತಚತ್ವಾರಿಂಶತ್ ಈ ಎರಡು ಸಂಖ್ಯೆಯನ್ನು ಮೊದಲು ಹೇಳಬೇಕು. ನಂತರ ಉತ್ತರ ಅಂತ ಸೇರಿಸಬೇಕು. ಎಲ್ಲದಕ್ಕೂ ಕಾಮನ್ ಉತ್ತರ. ಇಲ್ಲಿ ವಿಂಶತಿ ಉತ್ತರ ಬಂದಾಗೆ ಸಪ್ತಚತ್ವಾರಿಂಶತ್ ಉತ್ತರ. ಫಸ್ಟ್ ಎರಡು ಡಿಜಿಟ್ 19 19 ನವದಶ ಅಂತ ಕರಿತೇವೆ. 19ಗೆ ನವದಶ. ಮತ್ತೊಂದು ಶಬ್ದ ಕಾಮನ್ ಶತಂ 100 19 100 ಅಂತ ಅರ್ಥ. ಸಪ್ತಚತ್ವಾರಿಂಶತ್ ಉತ್ತರ ಅಂದರೆ 47 ವರ್ಷ ಹೆಚ್ಚು ಯಾವುದಕ್ಕೆ 19 ಶತಂ ನವದಶ ಶತಂ 19 100 ಇದು ಒಂದು ಹೇಳುವ ಸಂಸ್ಕೃತದಲ್ಲಿ ವರ್ಷ ಹೇಳುವ ಸ್ಟೈಲ್. 1675 1685 1685 ಅಂತ ಹೇಳಿ. 85 ಮೊದಲು ಹೇಳಬೇಕು. 85 ಪಂಚಾಶೀತಿ ಉತ್ತರ. ಅಶೀತಿ 80 ಪಂಚಾಶೀತಿ ಉತ್ತರ. ಉತ್ತರ ಕಾಮನ್. 16 ಷೋಡಶ ಮತ್ತೊಂದು ಶತಂ ಷೋಡಶ ಶತಂ ಇದನ್ನು ಅಭ್ಯಾಸ ಮಾಡಬೇಕು. ನೆಕ್ಸ್ಟ್ ಕೀರ್ತಿಂ ಅಂತ ಒಂದು ಪದವಂತ. ಕೀರ್ತಿ ಕೀರ್ತಿ ಕೀರ್ತಯ ಸ್ತ್ರೀಲಿಂಗ ಪದ. ಇದು ಸ್ತ್ರೀಲಿಂಗ. ಕೀರ್ತಿಂ ಕೀರ್ತಿ ಕೀರ್ತಿ ಕೀರ್ತಿಯನ್ನು ಯಶಃ ಅಂತ ಅರ್ಥ. ಅಜಾಯತ ಆತ್ಮನೇಪದ ಲಂಗ್ಲಕಾರ ನೆನಪಿಟ್ಟುಕೊಳ್ಳಿ. ಆತ್ಮನೇಪದ ಲಂಗ್ಲಕಾರ ಪಾಸ್ಟ್ ಟೆನ್ಸ್. ಜಾಯತೆ ಇದು ಲಟ್ಲಕಾರ ಪ್ರೆಸೆಂಟ್ ಟೆನ್ಸ್. ಹುಟ್ಟುತ್ತಾನೆ. ಅಜಾಯತ ಹುಟ್ಟಿದನು ಅಂತ ಅರ್ಥ ಪಾಸ್ಟ್ ಟೆನ್ಸ್. ಆಸೀತ್ ಇದು ಕೂಡ ಪಾಸ್ಟ್ ಟೆನ್ಸ್. ಅಸ್ತಿ ಪ್ರೆಸೆಂಟ್ ಟೆನ್ಸ್ ಲಟ್ಲಕಾರ. ಆಸೀತ್ ಹುಟ್ಟಿದನು. ಪ್ರಥಮ ಪುರುಷ ಏಕವಚನ ಆಸೀತ್ ಆಸ್ತಾಂ ಆಸನ್. ಆಸೀತ್ ಆಸ್ತಾಂ ಆಸನ್. ಇದಿಷ್ಟು ಇವತ್ತಿನ ಪಾಠ. ಅಭ್ಯಾಸ ಚೆನ್ನಾಗಿ ನೋಟ್ಸಲ್ಲಿ ಇದನ್ನು ಬರೀರಿ. ಪಾಠವನ್ನು ಒಮ್ಮೆ ಓದಿ ಚೆನ್ನಾಗಿ ಸಮ್ಯಕ್ ಅಭ್ಯಾಸಂ ಕುರ್ವಂತು. ಧನ್ಯವಾದः. ಶುಭಮಸ್ತು.